ಸೆಪ್ಟೆಂಬರ್ 22ರಿಂದ ಹೊಸ GST ರೇಟ್ ಬರ್ತಾ ಇದೆ. ಹಾಗಾದ್ರೆ ಅದಾದ್ಮೇಲೆ ಯಾವ ಐಟಮು ಚೀಪ್ ಆಗುತ್ತೆ, ಯಾವ ಐಟಮು ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಸ್ಕಿಪ್ ಮಾಡ್ದಿರಾ ನೋಡಿ. ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್, ಟಿವಿ, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಇದೆಲ್ಲ ರೇಟ್ ಕಮ್ಮಿ ಆಗ್ತಾ ಇದೆ. ಮುಂಚೆ 28% ಇತ್ತು, ಈಗ 18% ಆಗ್ತಾ ಇದೆ. 350cc ಗಿಂತ ಕಮ್ಮಿ ಇರೋ ಬೈಕ್ಗಳು 28% ಇಂದ 18% ಆಗ್ತಾ ಇದೆ. ಸೊ ಬೈಕ್ ತಗೊಳ್ಳೋರು ವೈಟ್ ಮಾಡಿ. ಕಾರ್ಗಳ ರೇಟ್ ಕೂಡ ಇನ್ಮೇಲೆ ಕಮ್ಮಿ ಆಗುತ್ತೆ. ಮುಂಚೆ 28% GST ಇದ್ದಿದ್ದು ಇನ್ಮೇಲೆ 18% ಆಗುತ್ತೆ. ಸಕ್ಕರೆ, ಅಡುಗೆ ಎಣ್ಣೆ, ಮಸಾಲಾ ಪೌಡರ್ ಈ ತರದ ಗ್ರಾಸರಿ ಐಟಮ್ಸ್ ಗಳು ಮುಂಚೆ 18% ಇತ್ತು, ಈಗ 0 ಅಥವಾ 5% GST ಆಗುತ್ತೆ. ಬಟ್ಟೆ ಮತ್ತೆ ಫುಟ್ ವೇರ್ ಅಲ್ಲಿ ಕೂಡ ಮುಂಚೆ 12% ಇದ್ದ GST ಈಗ 5% ಗೆ ಕಮ್ಮಿ ಆಗ್ತಾ ಇದೆ. ಮೇನ್ ಆಗಿ ಇನ್ಶೂರೆನ್ಸ್ ಗೆ 0 GST. ಟರ್ಮು ಅಥವಾ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ವೆಯ್ಟ್ ಮಾಡಿ. ಹಾಗಾದ್ರೆ ಯಾವ ಐಟಮ್ ಮೇಲೆ GST ಜಾಸ್ತಿ ಆಗಿದೆ ಅನ್ನೋದು ನೋಡೋದಾದ್ರೆ, ದೀಪಾವಳಿ ಮತ್ತೆ ವೆಡ್ಡಿಂಗ್ ಸೀಸನ್ ಶುರು ಆಗ್ತಿದೆ. 2,500ಕ್ಕಿಂತ ಜಾಸ್ತಿ ಬಟ್ಟೆ ಐಟಮ್ ಗಳೇನೋ ನೀವು ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಈಗಲೇ ತಗೊಂಬಿಡಿ. ಯಾಕಂದ್ರೆ 12% ಇಂದ 18% ಗೆ GST ಜಾಸ್ತಿ ಮಾಡ್ತಾ ಇದೆ. ಇನ್ನು ಕಾಫಿ, ಕೂಲ್ ಡ್ರಿಂಕ್ಸ್, ಸಿಗರೇಟ್, ಪಾನ್ ಮಸಾಲ, ಗುಟ್ಕಾ ಇದ್ರ ಮೇಲೆ ಕೂಡ GST ಜಾಸ್ತಿ ಆಗಿದೆ. ಮುಂಚೆ 28% ಇದ್ದ GST ಈಗ 40% ಆಗಿದೆ. ಈಗ ನೀವು ಡಿಸೈಡ್ ಮಾಡಿ, ಸೆಪ್ಟೆಂಬರ್ 22ಕ್ಕಿಂತ ಮುಂಚೆ ಏನ್ ತಗೋಬೇಕು, ಸೆಪ್ಟೆಂಬರ್ 22 ಆದ್ಮೇಲೆ ಏನ್ ತಗೋಬೇಕು ಅಂತ. ನಿಮ್ಮ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿಗೂ ಈಗಲೇ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ರಾಜೀವ್ ಫೈನಾನ್ಸ್ ನ ಫಾಲೋ ಮಾಡೋದನ್ನ ಮರಿಬೇಡಿ.